ಗಣರಾಜ್ಯೋತ್ಸವ, ದೆಹಲಿಯ ವೈಭವದ ಕುರಿತು ಪುಟ್ಟ ಭಾಷಣ. ವೇದಿಕೆಯ ಮೇಲಿರುವ ಗಣ್ಯರೇ, ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇಂದು ಜನವರಿ 26. ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣವನ್ನೇನೋ ಮಾಡಿದ್ದೇವೆ. ಆದರೆ ಈ ಕ್ಷಣದಲ್ಲಿ ಇಡೀ ವಿಶ್ವದ ಕಣ್ಣು ನಮ್ಮ ದೇಶದ ರಾಜಧಾನಿ ನವದೆಹಲಿಯತ್ತ ನೆಟ್ಟಿರುತ್ತದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಪೆರೇಡ್ ಕೇವಲ ಒಂದು ಆಚರಣೆಯಲ್ಲ, ಅದು ಭಾರತದ ಶಕ್ತಿ ಮತ್ತು ಸಂಸ್ಕೃತಿಯ ಅನಾವರಣ. ನಮ್ಮ ರಾಷ್ಟ್ರಪತಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸಿ ಸೇನೆಯಿಂದ ಗೌರವ ವಂದನೆ ಸ್ವೀಕರಿಸುವ ದೃಶ್ಯ ಪ್ರತಿಯೊಬ್ಬ ಭಾರತೀಯನಲ್ಲೂ ರೋಮಾಂಚನ ಉಂಟುಮಾಡುತ್ತದೆ. ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಯೋಧರು ಶಿಸ್ತಿನ ಸಿಪಾಯಿಗಳಾಗಿ ಹೆಜ್ಜೆ ಹಾಕುತ್ತಿದ್ದರೆ, ಆಕಾಶದಲ್ಲಿ ಯುದ್ಧ ವಿಮಾನಗಳು ಮಾಡುವ ಸಾಹಸ ನಮ್ಮ ಎದೆಯನ್ನು ಹೆಮ್ಮೆಯಿಂದ ಉಬ್ಬುವಂತೆ ಮಾಡುತ್ತದೆ. ವಿಶೇಷವಾಗಿ ಅಲ್ಲಿ ನಡೆಯುವ ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಅದ್ಭುತವಾಗಿರುತ್ತದೆ. ಒಂದೇ ರಸ್ತೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಸಂಸ್ಕೃತಿ, ವೇಷಭೂಷಣ ಮತ್ತು ಕಲೆಯನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರವು ಇಲ್ಲಿ ಸಾಗುವಾಗ ನಮಗೆ ಆಗುವ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಸ್ನೇಹಿತರೆ, ಈ ವೈಭವವು ಭಾರತದ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರುತ್ತದೆ. ಅಂತಹ ಮಹಾನ್ ದೇಶದ ಪ್ರಜೆಗಳಾದ ನಾವು ನಿಜಕ್ಕೂ ಪುಣ್ಯವಂತರು. ಭಾರತ ಮಾತೆ ಚಿರಕಾಲ ರಾರಾಜಿಸಲಿ. ಜೈ ಹಿಂದ್.